ಸರಿ ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡಿ ಹೋದ್ವಿ. CCTVಸು ಚೆಕ್ ಮಾಡಿದ್ವಿ. CCTVಲಿ ಓನ್ಲಿ ಔಟ್ಸೈಡ್ ಒಂದು CCTV, ಲೇಡೀಸ್ PG ಔಟ್ಸೈಡ್ CCTV ಇದೆ, ಒಳಗಡೆ ಇಲ್ಲ. ಆ ಟೈಮಿಂಗ್ ನೋಡಿದ್ವಿ, ಕಳ್ತನ ಆಗಿದೆ ಯಾವ ಟೈಮಿಂಗ್ಸನ್ನು ನೋಡಿದಾಗ ಆ ಟೈಮಲ್ಲಿ 3 ಜನ ಲೇಡೀಸು 11 ಗಂಟೆಗೆ PG ಬಂದು ಹೋಗಿರ್ತಾರೆ. ನಮಗೇನಾಗುತ್ತೆ, 3 ಜನರ ಮೇಲೆ ಇನ್ವೆಸ್ಟಿಗೇಷನ್ ನಾವು ಸ್ಟಾರ್ಟ್ ಮಾಡಬೇಕು. 3 ಜನರು ಸಸ್ಪೆಕ್ಟ್ ಮಾಡೋದು ಹೇಗೆ? ಆ 3 ಜನ ಲೇಡೀಸು ಬೇರೆ ಕಡೆಯಿಂದ ಅಂದ್ರೆ ಔಟ್ಸೈಡರ್ಸ್, ಅದೇ PG ಅವರು ಅದೇ PGಲಿ ಇರ್ತಾರೆ. 11 ಗಂಟೆಗೆ ಬಂದು ಹೋಗಿರ್ತಾರೆ. ಒಂದು 11 ಕಾಲ 12 ಗಂಟೆ ಅಂದರೆ 11ರಿಂದ 12 ಗಂಟೆ ಒಳಗಡೆ 3 ಜನ PG ಒಳಗಡೆ ಬಂದು ಹೋಗಿರ್ತಾರೆ. PG ಒಳಗೆ ಬಂದೋದಾಗ ನಾವು 3 ಜನರಿಗೆ ಸಸ್ಪೆಕ್ಟ್ ಅಂದರೆ 8 ಜನರಲ್ಲಿ ಫಿಲ್ಟರ್ ಮಾಡಿದಾಗ 3 ಜನ ನಮಗೆ ಸಸ್ಪೆಕ್ಟ್ ಪರ್ಸನ್ ಸಿಕ್ತು. ಆ 3 ಜನರಲ್ಲೂ ನೆಕ್ಸ್ಟ್ ಎನ್ಕ್ವೈರಿ ಮಾಡಿದಾಗ ಆ 3 ಜನರಲ್ಲಿ ಯಾರು PGಲೇ ಇದ್ದಾರೆ ಅಥವಾ ಮನೆಗೆ ಹೋಗಿದ್ದಾರೆ ಅಂತ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅದರಲ್ಲಿ ಒಬ್ಬಳು ಮನೆ ಹೋಗಿರ್ತಾಳೆ. ಅವಾಗ ಏನಾಯಿತು, ನಮಗೆ ಕಳ್ಳತನ ಮಾಡಿದವರು ಹೋಗಿದ್ದಾಳೆ ಅಂತ ನಮ್ಮ ಮೈಂಡಿಗೆ ಬಂತು. ಕನ್ಫರ್ಮ್ ಅಲ್ಲ, ಮೈಂಡಿಗೆ ಬಂತು ಅಷ್ಟೇ. ಆ 2 ಲೇಡೀಸ್ ಅಲ್ಲೇ PGಲೇ ಇದ್ದಾರೆ, ಒಬ್ಬರು ಮಾತ್ರ ಕಾಣಿಸ್ತಾ ಇಲ್ಲ PGಯಲ್ಲಿ. ಕೆಲವೊಂದು ಇನ್ಫಾರ್ಮೇಷನ್ ತೆಗೆದ್ವಿ, ಅದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಅವಳು ಮೊಬೈಲಿಗೆ ಒಂದು ಮೆಸೇಜ್ ಬಂದಿದೆ. ಮೆಸೇಜಲ್ಲಿ MT-LTD ಅಂತ ಒಂದು ಮೆಸೇಜ್ ಇದೆ. MT-LTD ಅವಳು ಸೇವ್ ಮಾಡ್ಕೊಂಡಿರೋದು ಯಾವುದೋ ಬೇರೆ ನಂಬರ್ನ. ಅವಳು ಮೊಬೈಲಿಗೆ ಬಂದಿದೆ ಮೆಸೇಜ್ ಆ ಡೇಟ್ ಟೈಮಲ್ಲಿ. ಅದನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಮುತ್ತೂಟ್ ಪಿನ್ಕಾರ್ಪ್ದು ಒಂದು ಮೆಸೇಜ್ ಅದು ನಮ್ಗೆ ಕನ್ಫರ್ಮ್ ಆಯಿತು. ಈ ಟೈಮಲ್ಲಿ ಇವಳು ಮುತ್ತೂಟ್ ಪಿನ್ಕಾರ್ಪಿಗೆ ಹೋಗಿದ್ದಾಳೆ. ಒಂದು ಇನ್ಫಾರ್ಮೇಷನ್ ಬಂತು. ನಮಗೇನು ಡೌಟ್ ಬಂತು, ಒಡವೆ ತೊಗೊಂಡೋಗ್ಬೋದು ಮತ್ತು ಮುತ್ತೂಟ್ ಪಿನ್ಕಾರ್ಪಲ್ಲಿ ಅವಳು ಅಡವಿಟ್ಟಿರ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಸಿಕ್ತು. ಪೊಲೀಸ್ ಹೆಲ್ಪ್ ತೊಗೊಂಡ್ವಿ. ಅವ್ರೇನು ಮಾಡಿದ್ರು, ಸರಿ ಆಯಿತು, ಒಂದು ಕೆಲಸ ಮಾಡಿ, ಈ ಮೆಸೇಜು ಎಲ್ಲಿದೆ ಅಂತ ನಾನು ಹೇಳ್ತೀನಿ ನಿಮಗೆ, ನೀವು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ನಾವು ಹೋಗ್ತೇವೆ. ಮುತ್ತೂಟ್ ಪಿನ್ಕಾರ್ಪಿಗೆ ಹೋಗ್ತೇವೆ. ಹೋದಾಗ ಏನಾಗುತ್ತೆ, ಅವ್ರು ನಮ್ಗೆ ನೋಡಿಬಿಟ್ಟು ನಾವು ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ತಾರೆ. ನಾವು ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ನವರಲ್ಲ, ನಾವು ಅದ್ರ ಬಗ್ಗೆ ನಾವು ಏನು ಮಾತಾಡಿಲ್ಲ ಅವ್ರ ಹತ್ರ. ಅವ್ರೇನು ಮಾಡ್ತಾರೆ, ನಾವು ಕೇಳ್ತೇವೆ, ಈ ಒಡವೆ ನಿಮ್ಮ ಇದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳ್ಬಿಡ್ತೇವೆ. ಓಪನ್ ಆಗಿಬಿಟ್ಟು, ಹೌದು ಸರ್ ನಮ್ಮಲ್ಲಿ ಇದೆ, ಒಡವೆ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವರು ಲಾಕರ್ ಓಪನ್ ಮಾಡಿ ತೋರಿಸ್ತಾರೆ. ನಾವೇನು ಮಾಡ್ತೇವೆ, ಆ ಫೋಟೋ ತೆಗೆದ್ಬಿಟ್ಟು PG ಅವ್ರಿಗೆ ಕೊಡ್ತೇವೆ. ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಅಂದ್ರೆ PGಯಲ್ಲಿರೋ ಒಡವೆಗಳು ಯಾರ್ದು ಅಂದ್ರೆ ಓನರ್ದಾ ಅಥವಾ ಈ 3 ಜನ, ಈ 8 ಜನ ಲೇಡೀಸ್ ಇರ್ತಾರಲ್ಲ, ಈ ಲೇಡೀಸ್ ಅವರು. ಆವಾಗ ಏನಾಗುತ್ತೆ, ಇದರಲ್ಲಿ ಮತ್ತೆ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಈಗ ಏನಾಗುತ್ತೆ, ಪೊಲೀಸ್ನವ್ರು ಬಂದು ಸೀಸ್ ಮಾಡಿದ್ರೆ ಮುತ್ತೂಟ್ ಪಿನ್ಕಾರ್ಪ್ನವರಿಗೆ ಲಾಸ್ ಆಗುತ್ತೆ. ಅದೇನಾಗುತ್ತೆ, ಕೇಸ್ ಫೈಲ್ ಮಾಡಿ, ಆ ಕೇಸ್ ಫೈಲ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ಒಡವೆನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದಾಗ ಕಳ್ತನ ಒಡವೆ ಆಯ್ತು. ಅದು ಕಳ್ತನ ಒಡವೆ ಅಂತ ಆದಾಗ ಮುತ್ತೂಟ್ ಪಿನ್ಕಾರ್ಪ್ನವರು ವಾಪಸ್ ಕೊಡ್ಲೇಬೇಕು ಆ ಒಡವೆ. ಆದ್ರೆ ಆ ಒಡವೆನ 5 ರಿಂದ 7 ಲಕ್ಷ ರೂಪಾಯಿಗೆ ಅದನ್ನ ಇಟ್ಟಿದ್ದಾರೆ. ಆ ಅಮೌಂಟ್ ಕೊಡೋದು ಯಾರು? ಸೀಸ್ ಆದ್ರೆ ಅಮೌಂಟ್ ಸಿಗಲ್ಲ ಮುತ್ತೂಟ್ ಪಿನ್ಕಾರ್ಪ್ನವ್ರಿಗೆ. ಸೊ ಮುತ್ತೂಟ್ ಪಿನ್ಕಾರ್ಪ್ ಅವ್ರಿಗೂ ಸೀಸ್ ಆದ್ರೆ ಅಮೌಂಟ್ ಸಿಕ್ಕಲ್ಲ, ಮತ್ತೆ ಒಡವೆನೂ ಕಸ್ಟಮರ್ಗೆ ಹೋಗಲ್ಲ. ಕೇಸ್ ಆಗುತ್ತೆ ಅಲ್ಲ, ಕಳ್ತನದ ಒಡವೆ ಅಂತ ಕೇಸ್ ಆಗುತ್ತೆ. ಇಬ್ರಿಗೂ ಲಾಸ್ ಹಂಗಂದ್ರೆ ಕೇಸ್ ಆಗುತ್ತೆ. ಅದು ಕೋರ್ಟಲ್ಲಿ ನಡೆಯುತ್ತೆ. ಆಮೇಲೆ ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ಕೋರ್ಟಿಂದ ಅದನ್ನ ರಿಲೀಸ್ ಮಾಡಬಹುದು. ಬಟ್ ಇಲ್ಲಿ ಲಾಸ್ ಆಗೋದು ಮುತ್ತೂಟ್ ಪಿನ್ಕಾರ್ಪ್ನವ್ರಿಗೆ. ಆವಾಗ ಅವ್ರು ಹೇಳ್ತಾರೆ, ನಾವು ಒಂದು ಕೆಲಸ ಮಾಡಿ ಮೇಡಮ್ ಅವರೇ, ನೀವು ಇಲ್ಲಿ ಯಾರು ಒಡವೆ ಇಟ್ಟಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಹೇಳಿ, ಈ ನೀವು ಒಟ್ಟಿರೋ ಒಡವೆಗೂ ನಾವು ನಿಮ್ಗೆ ಕೊಟ್ಟಿರೋ ಅಮೌಂಟ್ಗೂ ವ್ಯತ್ಯಾಸ ಇದೆ, ಹಾಗಾಗಿ ನೀವು ಅದನ್ನು ಬಿಡಿಸ್ಕೊಳ್ಳಿ ಅಂತ ಅವರಿಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದಾಗ ಏನು ಮಾಡ್ತಾರೆ, ಅವರು ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ಒಂದು 2 ಡೇಸ್ ನಂತರ ಗೊತ್ತಾಗುತ್ತೆ. ಮೋಸ್ಟ್ಲಿ ಅವರಿಗೆ ಇನ್ಫಾರ್ಮೇಷನ್ ಹೋಗಿರುತ್ತೆ, ಮೋಸ್ಟ್ಲಿ ಈ ಥರ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೂ ಹೋಗಿ 2 ಡೇಸ್ ನಂತರ ಏನು ಮಾಡ್ತಾರೆ, ಅವರು ಅಮೌಂಟ್ ತೊಗೊಂಡು ಬರ್ತಾರೆ. 7.5 ಲ್ಯಾಕ್ಸ್ ಏನಿತ್ತು, 7 ಲಕ್ಷ ತೊಗೊಂಡು ಬರ್ತಾರೆ. ಬಂದು ಏನು ಮಾಡ್ತೇವೆ, ನಾವು ಪೊಲೀಸ್ನವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿರ್ತೇವೆ. ಆ ಟೈಮಲ್ಲಿ ಪೊಲೀಸ್ನವರು ಬರ್ತಾರೆ. ಈ ಒಡವೆದು ಏನು ಚೀಟಿ ಇದೆ ಅಂದರೆ ಏನು ಬಿಲ್ಸ್ ಇದೆ ಅವೆಲ್ಲ ಈ ಯಾರ್ದು ಅಂದರೆ ಯಾರ್ದು ವಸ್ತು ಆಗಿದೆ ಅವ್ರೇನು ಮಾಡ್ತಾರೆ, ಆ ಒಡವೆ ಚೀಟಿ ಗಿಟಿ ಎಲ್ಲ ತೊಗೊಂಡು ಬಂದಿರ್ತಾರೆ. ಸೊ ಅಲ್ಲಿ ಬಿಲ್ಸ್ ಇದೆ ಅಂತ ಹೇಳಿದ್ಮೇಲೆ ಒಡವೆ ಆ ಪಾರ್ಟಿದಾಯಿತು. ಅಲ್ಲಿ ಏನಾಯಿತು, ಮುತ್ತೂಟ್ ಪಿನ್ಕಾರ್ಪಿಗೆ ಏನು ಅಮೌಂಟ್ ಕಟ್ಸ್ಬೇಕು ಅಲ್ಲಿ ಕಟ್ಸಾದ್ಮೇಲೆ ಒಡವೆನೂ ಬಿಡಿಸ್ಬಿಟ್ಟು ಏನು ಮಾಡಿದ್ವಿ, ಡಿಪಾರ್ಟ್ಮೆಂಟ್ ಥ್ರೂನೇ ಆ ಒಡವೆನ ಏನು ಮಾಡಿದ್ವಿ, ಆ ಲೇಡೀಸ್ PG ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಇದು. ಸರ್, ಈ ಕೇಸಲ್ಲಿ ನನಗೊಂದು ಡೌಟ್ ಇದೆ ಆಯ್ತಾ. ಈ ಒಡವೆ ನೀವು ಏನು ಹೇಳಿದ್ರಿ ಕಳ್ತನ ಮಾಡಿದ್ರು ಅಂತ, ಆ ಹುಡುಗಿರು ಕಳ್ತನ ಮಾಡಿದ್ರಲ್ವಾ, ಅಂದ್ರೆ ಯಾರೋ ಒಬ್ರು ಊರಿಗೆ ಹೋದ್ರು ಅಂತ ನೀವು ಹೇಳಿದ್ರಿ, ಅವ್ರಿಗೇನು ಶಿಕ್ಷೆ ಆಗ್ಲಿಲ್ವಾ?
ಮತ್ತೆ ಆ ಹುಡುಗಿರ್ ಏನ್ ಕಳ್ತನ ಮಾಡಿದ್ರು ಅಂತ ಏನಾದ್ರು ಅಲ್ಲಿತ್ತ ಅಂದ್ರೆ ಬಿಕಾಸ್ ಒಂದಕ್ಕೊಂದು ಡಾಟ್ ಕನೆಕ್ಷನ್ ನೋಡಿದ್ರೆ ಅವರು ಕಳ್ತನ ಮಾಡ್ಬಿಟ್ಟು ಎಲ್ಲಾದ್ರೂ ಸಿಕ್ಕಾಕೊಳ್ಬೋದಿತ್ತು, ಅದ್ರೊಳಗೆ ಊರಿಗೆ ಹೋಗಿ 5 ಲಕ್ಷಕ್ಕೆ ಒಡವೆ ಇಟ್ಟಿಲ್ಲ, ಇಲ್ಲ ಇನ್ನೂ ಕಮ್ಮಿಗೆ ಇಟ್ಟಿಲ್ಲ, ಅದು ಹೇಗಾಯ್ತು ಅದು? ಇಲ್ಲಿ ಕೇಸ್ ಆದ್ರೆ ಶಿಕ್ಷೆ ಆಗುತ್ತೆ, ಇಲ್ಲಿ ನಾವು ಕೇಸ್ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲ. ಬಟ್ ನೀವು ಕೇಸ್ ಆಗಕ್ಕೆ ಬಿಡ್ಲಿಲ್ಲ, ಆದ್ರೂ ಅದು ಕ್ರೈಮ್ ತರನೇ ಅಲ್ವಾ? ಅವರು ಆ ಥರ ಕಳ್ತನ ಮಾಡಿದ್ದು, ಆ ಹುಡುಗಿಗೆ ಏನಾದ್ರು ವಾರ್ನಿಂಗ್ ಕೊಟ್ರಾ, ಇಲ್ಲ ಏನಾಯ್ತು ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಆ ಒಡವೆ ತಗೊಂಡ್ ಸಿಕ್ಕಿದ ಮೇಲೆ ಕೇಸ್ ಮಾಡಬೇಕಾಗಿರೋದು ಯಾರ್ದು ಒಡವೆ ಕಳ್ತನ ಆಗಿದೆ ಅವ್ರು ಪನಿಷ್ಮೆಂಟ್ ಮಾಡಬೇಕು. ಅವ್ರು ಎಂತಕ್ಕೆ ಮಾಡ್ಲಿಲ್ಲ ಕೇಸ್ನ? ಒಡವೆ ಸಿಕ್ಕಿದ ಮೇಲೆ ಅವ್ರು ಪನಿಷ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ತರ ನಿಮ್ಮನ್ನು ಶಾಕ್ ಮಾಡಿದ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಆದ ಇನ್ನೊಂದು ಕಳ್ತನ ಸ್ಟೋರಿ ಹೇಳ್ಬೋದಾ? ಹಾ, ಒಬ್ಬನು ರಾಜಕಾರಣಿ ಮನೆ, ಅವ್ರ ಮನೆಯಲ್ಲಿ ಇದಕ್ಕಿದ್ದಂಗೆ ಸ್ವಲ್ಪ ಗೋಲ್ಡ್ ಕಳ್ತನ ಆಗ್ಬಿಡತ್ತೆ. ಹೆಂಡತಿ ಬಂದು ಉತ್ತರ ಭಾರತದವರು, ಆ ರಾಜಸ್ಥಾನಿದು ಒಡವೆ ಸ್ವಲ್ಪ ಚೇಂಜಸ್ ಇದೆ. ಅವ್ರ ಮನ್ಸು ಮಾಡಿದ್ರೆ ಯಾರು ಹೆಲ್ಪ್ ಬೇಕಾ ತಗೊಳ್ಬಹುದು, ಅಂದ್ರೆ ತುಂಬಾ ಕನೆಕ್ಟೆಡ್ ಫ್ಯಾಮಿಲಿ ಅಂತ. ಕನೆಕ್ಟೆಡ್ ಫ್ಯಾಮಿಲಿ, ಯಾರು ಹೆಲ್ಪ್ ಬೇಕಾ ತಗೊಳ್ಬೋದಿತ್ತು. ನಮ್ಮನ್ನ ಯಾವ ತರ ಅಪ್ರೋಚ್ ಮಾಡ್ಬಿಟ್ಟು ನಮ್ಮ ಹೆಲ್ಪ್ ತಗೊಳ್ತಾರೆ, ಫೋಟೋ ತೋರಿಸ್ತಾರೆ, ಈ ತರ ಒಡವೆ ನಮ್ಮನೆ ಇಲ್ಲ. ಬಟ್ ಅವ್ರ ಮನೇಲಿ ಆ 20 ಜನರಲ್ಲಿ 20 ಜನನೂ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಆದ್ರೆ ಒಡವೆ ಮಾತ್ರ ಇಲ್ಲ. ಓಕೆ, ಹಾ, ಅದೇಂಗೆ ಸರ್? ಕಳ್ತನ ಆಗಿದೆ ಅಲ್ಲ ಅದು. ಹೌದು, ಕಳ್ತನ ಆಗಿದೆ. ಯಜಮಾನ್ರು ಹೇಳ್ತಾರೆ ಆ ತರ ಒಡವೆ ನಾನು ಮಾಡ್ಕೊಡ್ತೀನಿ, ಎಷ್ಟು ಬೇಕು ನಿಂಗೆ ಅಷ್ಟು ನಾನು ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದಾಗ ಹೆಂಡತಿ ಒಪ್ಪಲ್ಲ, ನನಗೆ ಆ ಒಡವೆ ಬೇಕು. ಅವಾಗ ಏನಾಗುತ್ತೆ, ನಮ್ಗೊಂದು ಚಾಲೆಂಜ್ ಆಗ್ಬಿಡುತ್ತೆ. ನಾವೇನ್ ಮಾಡ್ತೇವೆ, ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ವರ್ಕ್ ಮಾಡ್ತೇವೆ. ತುಂಬಾ ವರ್ಕ್ ಮಾಡಿದಾಗ ನಾನು ಅವ್ರಿಗೆ ಒಂದು ಸಜೆಷನ್ ಕೊಡ್ತೇನೆ, ಸರ್ ಒಂದು ಪ್ಲಾನ್ ಮಾಡ್ಬೋದು, ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಬರುತ್ತೆ ಮೊಬೈಲಲ್ಲಿ, ಅಪ್ಲಿಕೇಶನ್ ಹಾಕಿ ನೀವು ಗಿಫ್ಟ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮೊಬೈಲ್ನ ಕೊಟ್ಬಿಡಿ. ಅವ್ರೊಂದು ಮೊಬೈಲ್ ತರ್ತಾರೆ, ಅದಕ್ಕೊಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಹಾಕ್ಬಿಟ್ಟು 20 ಜನರಿಗೂ ಮೊಬೈಲ್ ಕೊಡ್ತಾರೆ. ಅದರಲ್ಲಿ ಏನು ನಮಗೆ ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ, ಆ ಅಪ್ಲಿಕೇಶನ್ ಹಾಕಿದ್ರೆ ಸಿಸ್ಟಮಲ್ಲಿ ಅವ್ರು ಲಾಗಿನ್ ಐ ಡಿ ಹಾಕ್ಕೊಂಡ್ರೆ ಅವರು ಯಾರ್ಯಾರು ಇದ್ದಾರೆ, ಅವ್ರು ಏನೇನು ಮಾತಾಡ್ಕೊಳ್ತಾರೆ ಅದನ್ನಷ್ಟು ಇವರು ಕುಂತ ಜಾಗದಲ್ಲಿ ಕೇಳಿಸ್ಕೋಬೋದು. ಅದರಲ್ಲಿ ಒಬ್ಬನ್ ಮಾತ್ರ ಡ್ರೈವರ್ ಏನು ಮಾಡ್ತಾನೆ, ಈ ವಿಚಾರನ ಇನ್ನೊಬ್ಬರಿಗೆ ಮಾತಾಡ್ತಾನೆ. ಅದು ನಾನು ತಗೊಂಡಿದ್ದ ಐಟಮ್ ಇದೆ ಅಲ್ಲ, ಅದನ್ನು ನಾನು ಇನ್ನೂ ತನಕ ಎಲ್ಲೂ ಇಡಕ್ಕಾಗ್ತಾ ಇಲ್ಲ, ಅದು ತುಂಬ ಹೈ ರಿಸ್ಕಿ ಕೆಲಸ ಅಂತ ಇವನು ಇನ್ನೊಬ್ಬರ ಹತ್ರ ಮಾತಾಡ್ತಾರೆ. ಮನೆ ಕೆಲಸದವ್ರೆ. ಅವಾಗ ಏನಾಗುತ್ತೆ, ವಿಚಾರ ಗೊತ್ತಾದ್ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನ್ನ ಕ್ಲೀನಾಗಿ ಕಳಿಸ್ತಾರೆ. ಡಿಪಾರ್ಟ್ಮೆಂಟ್ ಹೆಲ್ಪ್ ಇರುತ್ತೆ, ಡಿಪಾರ್ಟ್ಮೆಂಟ್ ಭಾಷೆಯಲ್ಲಿ ಬಿಡಿಸ್ತಾರೆ. ಆ ಬಿಡಿಸಿದ್ಮೇಲೆ ಆಟೋಮೆಟಿಕ್ಲಿ ಒಡವೆ ರಿಕವರಿ. ಈ ಒಂದು ಪ್ರಾಸೆಸ್ ಆಗಬೇಕಾದ್ರೆ ಕಳ್ತನ ಕೇಸಲ್ಲಿ ಎಸ್ಪೆಷಲಿ ಎಷ್ಟು ದಿನ ನೀವು ತಗೊಳ್ಬೋದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ? ನಮ್ಗೆ ಒಂದು 3 to 4 days. 3 to 4 days ಆಗುತ್ತೆ. ಸೊ 3 to 4 days ಆಗಬೇಕಾದ್ರೆ ಇವಾಗ ಯಾರಿಗೂ ಗೊತ್ತಾಗಬಾರ್ದು, ಅಂದರೆ ನೀವು ಅಲ್ಲಿ ಡಿಟೆಕ್ಟಿವ್ ಬಂದಿದ್ದಾರೆ ಅಂತಲೇ ಗೊತ್ತಾಗಬಾರ್ದು, ನೀವು ಕಾಮನ್ ಮ್ಯಾನ್ ಥರ ಅಲ್ಲಿ ಇರ್ತೀರಾ, ಒನ್ ಅಮಾಂಗ್ ದ ಫ್ಯಾಮಿಲಿ ಅನ್ನೋ ಥರ. ಸೊ ಯಾರಿಗೂ ಗೊತ್ತಾಗದಿರೋ ರೀತಿ ಈ ಕೆಲಸನ ನೀವು ಸ್ಟಾರ್ಟ್ ಮಾಡ್ತೀರಾ? ಹೌದು, ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಫ್ರೆಂಡ್ ಅಂತಾನೆ ಕರೆಸ್ತಾರೆ. ಆ ಪ್ರಾಸೆಸ್ ಹೆಂಗಿರುತ್ತೆ ಹೇಳಕ್ಕಾಗತ್ತಾ? ಕಾಮನ್ ಆಗಿ ಅವ್ರು ಏನ್ ಮಾಡ್ತಾರೆ, ಫೋನ್ ಮಾಡಿದಾಗ ಫಸ್ಟ್ ನಮ್ಗೆ ಅವ್ರ ಮನೇಲಿ ಮೀಟ್ ಆಗಲ್ಲ, ಕಾಫಿ ಡೇ ಅಲ್ಲ ಅಥವಾ ಔಟ್ ಸೈಡ್ ಅಲ್ಲೇ ನಮ್ಗೆ ಮೀಟ್. ಅವ್ರು ಕೂಡ ನಮ್ಮ ಆಫೀಸಿಗೆ ಬರಲ್ಲ, ಔಟ್ ಸೈಡ್ ಅಲ್ಲಿ ನಮ್ಗೆ ಕರೆಸ್ಕೊಳ್ತಾರೆ, ಇರೋ ವಿಚಾರ ಸಿಚುವೇಶನ್ ಹೇಳ್ತಾರೆ, ಈ ತರ ಆಗಿದೆ, ಈ ತರ ಆಗಿದೆ, ನೀವು ನಮ್ಮ ಮನೆಗೆ ಬನ್ನಿ. ಮನೆಗೆ ಬಂದಾಗ ಆಸ್ ಎ ಫ್ರೆಂಡ್ ಆಗಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ, ಯಾಕಂದ್ರೆ 20 ಜನರಲ್ಲಿ ಆಗಿದೆ. ಇವಾಗ ನೀವು ನಮ್ಗೆ ಟಿವಿಲಿ ತೋರಿಸ್ತಾ ಇದ್ರಿ, ನೆಕ್ಸ್ಟ್ ಟೈಮ್ ಎಲ್ಲ ನಮ್ಗೆ ಡಿಟೆಕ್ಟಿವ್ ಎಲ್ರಿಗೂ ಗೊತ್ತಾಗುತ್ತೆ. ಅದ್ರ ಇದೇ ತರ ಆದ್ರೆ ಮೊದ್ಲು ಏನಾಗುತ್ತೆ, ಅವ್ರಿಗೆ ನಮ್ಮ ಕ್ಲೀನ್ ಆಗಿ ಕರ್ಸ್ಕೊಂಡ್ಬಿಟ್ಟು ಬೇರೆ ಕಡೆ ಮಾತಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಇದನ್ನ ಈ ತರ ಮಾಡಿ ಅಂತ ಡಿಸ್ಕಷನ್ ಮಾಡ್ತಾರೆ. 1 day ನಮ್ಗೆ ಕಂಪ್ಲೀಟ್ ಡಿಸ್ಕಷನ್ ಆಗುತ್ತೆ, ಏನೇನ್ ಮಾಡಬಹುದು, ನಾವು ಏನೇನು ಪಾಸಿಬಿಲಿಟೀಸ್ ಇದೆ, ಕಳ್ತನ ಹಿಡಿಲಿಕ್ಕೆ ಏನೇನು ಪಾಸಿಬಿಲಿಟೀಸ್ ಇದೆ. ಯಾಕಂದ್ರೆ ಅವ್ರದೇ ಮನೇಲಿದಾರ ಅಂತ ಹೇಳಿದ್ರೆ 20 ಜನರಲ್ಲಿ 20 ಜನನು ಅವ್ರ ಮನೇಲಿದಾರ ಅಂತ ಹೇಳಿದ್ರೆ ಈಸಿ. ಸಪೋಸ್ 20 ಜನರಲ್ಲಿ 10 ಜನ ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ರೆ ಅವಾಗ ತುಂಬಾ ಕ್ರೂಷಿಯಲ್ ಕೇಸ್ ಆಗುತ್ತೆ ಇದು. ಇಂಥ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ನಿಮಗೆ ಜಾಸ್ತಿ ಅಂದ್ರೆ ನಿಮಗೆ ಚಾಲೆಂಜ್ ಮಾಡಿದಂಥ ಟೈಮ್ ಎಷ್ಟು ಒಂದು ಕೇಸ್ಗಳಲ್ಲಿ? ಕಳ್ತನ ಕೇಸ್ ಮೋರ್ ದನ್ 7 to 8 days. ಕಳ್ತನ ಕೇಸ್ ಬಿಟ್ಟು ಬೇರೆ ಕೇಸ್ಗಳಲ್ಲಿ ಹಿಡಿಯುತ್ತೆ, ತಿಂಗಳಾನುಗಟ್ಲೆ ಹಿಡಿದೆ. ಒಂದೊಂದು ಕೇಸಲ್ಲಿ 60 days, 70 days. ಒಬ್ಬೊಬ್ರು ಮನೆಯಲ್ಲಿ ನಾವು ಇದು ಕಳ್ತನ ಆದ ಕೇಸಸ್ ಅಲ್ಲಿನೇ ಅಡಿಗೆಯವನಿಗೆ ಅಸಿಸ್ಟೆಂಟ್ ಆಗಿ ಸೇರಿಸಿದೀವಿ ನಾವು. ಅವ್ರ ಮನೆಯಲ್ಲಿ ಅಡಿಗೆಯವನು ಅಸಿಸ್ಟೆಂಟ್ ಆಗಿ ನಮ್ಮ ಹುಡುಗನ್ನ ಸೇರಿಸಿ ಅಲ್ಲಿ ಸಿಚುವೇಶನ್ ಹೇಗಿದೆ, ಯಾರ್ಯಾರು ಈ ತರ ಇನ್ವಾಲ್ವ್ ಆಗಿರಬಹುದು, ಅದನ್ನೆಲ್ಲ ಕೂಡ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡಿದ್ದೇವೆ. ಓಕೆ,
ಇವಾಗ ಔಟ್ ಆಫ್ ದ ಬಾಕ್ಸ್ ಈ ಕ್ವಶನ್ ಇರೋದು, ನಿಮಗೆ ಕಳ್ತನ ಕೇಸ್ನ ಸಾಲ್ವ್ ಮಾಡಬೇಕಾದ್ರೆ ಎಲ್ಲ ಕಡೆನೂ ನೀವು ಕ್ಲೂನ ಹುಡ್ಕೊಳ್ತೀರಾ. ಬಟ್ ಕಳ್ಳ ತುಂಬ ಇಂಟೆಲಿಜೆಂಟ್ ಆಗಿಬಿಟ್ಟು ಈ ಥರ ಎಲ್ಲ ಒಡವೆಗಳೆಲ್ಲ ಕತ್ಕೊಂಡು ಹೋದಾಗ ಅವನೆಲ್ಲೂ ಕ್ಲೂನೇ ಬಿಟ್ಟಿಲ್ಲ ಅಂತಂದರೆ, ಬಿಕಾಸ್ ಇಷ್ಟು ನೀವು ಕೇಸ್ನ ಸಾಲ್ವ್ ಮಾಡ್ಕೊಂಡು ಬಂದಾಗ ಎಲ್ಲಿ ನೀವು ಅದನ್ನು ಸಾಲ್ವ್ ಮಾಡೋದಕ್ಕೆ ಯಾವ ಒಂದು ವೇನ ತಗೊಳ್ತೀರಾ ಅಂತ? ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.